ಹೆತ್ತ ತಾಯಿ ಬಗ್ಗೆ ಯಾರ್ಗಂದ್ರೆ ಯಾರಿಗೂ ಕಟ್ಕೊಂಡಿರೋ ನಿಮ್ ಹೆಂಡತಿಗೂ ನೈನಿ ದೇವಿ ಕೂಡ ಗೊತ್ತಾಗ್ಬಾರ್ದು ಅಂತ ನೀವ್ ಬಯಸ್ತಾ ಇರೋದು. ಸುಮನಾ, ಹಾಗೆಲ್ಲ ಏನೂ ಇಲ್ಲ ಬಿಡು. ಈಗ ನೀವು ಮಾತ್ ಬದಲಾಯಿಸಕ್ಕೆ ಪ್ರಯತ್ನ ಪಟ್ರು ನಾನಂತೂ ಅದನ್ನ ಖಂಡಿತ ನಂಬೋದಿಲ್ಲ ಬಾವಾ. ಯಾಕ್ ನೀವು ಗಾಯತ್ರಿ ಅತ್ತೆ ಬಗ್ಗೆ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ದೀರೋ ಅದನ್ನ ಹೇಳ್ತೀರಾ? ಸುಮನಾ, ಈಗ ವಿವರವಾಗಿ ಹೇಳೋಷ್ಟು ಟೈಮ್ ಇಲ್ಲ. ಅಲ್ಲಿ ತಿಲೋತ್ತಮ್ಮ ಮಾಮ್ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಕಣ್ಣಮ್ಮ ತಾಯಿ ಅವ್ರಿಗೆ ನಮ್ಮಮ್ಮ ಇರೋ ಜಾಗನ ತೋರಿಸ್ತಾರೆ. ಅದ್ ಸರಿ, ನಿಮ್ಮಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ನಿಮಗ್ ಗೊತ್ತಾ ಬಾವಾ? ಸತ್ಯ, ಗಾಯತ್ರಿ ಪಾಪನೇ ನಮ್ಮಮ್ಮ ಅಂತ ಆಚೆ ಹೇಳಲಿಲ್ಲ. ಇಲ್ಲದೆ ಹೋಗಿದ್ರೆ ಸುಮನಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಅನ್ಸತ್ತೆ. ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತಲೇ ಅನ್ಕೋತಿದ್ದೀನಿ. ಕಾರಣ ಏನು ಅಂತ ಇವಾಗ ನಿಮಗ್ ಹೇಳೋಷ್ಟು ಟೈಮ್ ಇಲ್ಲ ಅಂತಿದ್ದೀರಾ? ಒಳ್ಳೇದೇ. ಸುಮನಾ, ನಾವು ಮಾತಾಡ್ಕೋತಿದ್ರೆ ಅಲ್ಲಿ ಅವರು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತಾರೇನೋ. ನಾನು ಆಗಾಗ್ ಬಿಡೋದಿಲ್ಲ ಬಾವಾ. ಅದು ಹೇಗೆ? ಈ ಪ್ರಯತ್ನದಲ್ಲಿ ತಿಲೋತ್ತಮತ್ತೆ ಏನಾದ್ರೂ ಫೇಲ್ ಆದ್ರೆ ಇದರಿಂದ ನನಗ್ ಬರೋ ಲಾಭ ಏನು? ನೀನೇ ಹೇಳಬೇಕು. ನಾನ್ ಕೇಳ್ಬೇಕು, ನೀವ್ ಹೇಳ್ಬೇಕು. ಎಷ್ಟು ಬೇಕು ಬೇಗ ಹೇಳು. ನಾನ್ ದುಡ್ಡನ್ನೇ ಕೇಳ್ಬೋದು ಅಂತ ಚೆನ್ನಾಗ್ ಗೆಸ್ ಮಾಡಿದ್ರಿ, ಆದ್ರೆ ಈ ಸಲ ಕೇಳಲ್ಲ. ಸುಮನಾ, ಮಾಮ್ ಬೆಂಕಿ ಕಡ್ಡಿ ತಗೊಂಡ್ರು. ದೀಪ ಹಚ್ಚಕ್ ಹೋಗ್ತಿದ್ದಾರೆ. ಕಣ್ಣಮ್ಮ ದೇವಿ ಆಶೀರ್ವಾದ ಮಾಡಕ್ಕೆ ಸಿದ್ಧವಾಗಿದ್ದಾಳೆ. ಡಮ್ಮೋ ಡಮ್ಮ ಕಣ್ಣಮ್ಮ ತಾಯಿ ದಾರಿ ತೋರಿಸ್ತಾಳೆ ಅಂತ ಎಲ್ರೂ ಅನ್ಕೊಂಡಿದ್ದಾರೆ. ಆ ತಾಯಿ ನಿಮ್ಮನ್ ಹೇಳ್ತಿರೋ ತಾಯಿ ಬಗ್ಗೆ ಯಾವ ಕ್ಲೂ ಕೊಡ್ಬಾರ್ದು ಅಂತ ನೀವ್ ಅನ್ಕೊಂಡಿದ್ದೀರಾ. ಹಾಗಿರುವಾಗ ಏನ್ ಮಾಡ್ಬೇಕು ಅಂತ ಹಳ್ಳಿಯಿಂದ ಬಂದವಳಾಗಿರೋದ್ರಿಂದ ಕೆಲವೊಂದ್ ಸ್ಮಾರ್ಟ್ ಐಡಿಯಾಸ್ ನನ್ನ ಹತ್ರ ಇರುತ್ತೆ ಬಾವಾ. ಇದರಿಂದ ಆ ಕಲ್ಶನ ಇದರಿಂದ ಬೀಳಿಸ್ತೀನಿ. ಕನ್ನಡಕನ ಇವಾಗ್ಲಾದ್ರೂ ತೆಗಿಬೋದಲ್ವಾತೆ? ನೋನೋ, ನೋಡಕ್ಕೆ ಧೈರ್ಯ ಇರೋರ ಥರ ಇರ್ತಾರೆ. ಏನು ನಡೆಯುತ್ತೋ ಅಂತ ನಮ್ಮ ಮಾಮಿ ಕೂಡ ಭಯನೇ. ಅತ್ತಿಗೆ ಏನಾಯ್ತು? ಅಮ್ಮ, ಅತ್ತೆ ಅತ್ತೆ ಏನಾಯ್ತು? ಏನಾಯ್ತು ಮಾಮ್? ಮಾಮ್ ಏನಾಯ್ತು? ಏನಾಯ್ತು ಅತ್ತೆ? ಅಮ್ಮ, ಉರಿ! ಅಯ್ಯೋ, ಉರಿ! ಅತ್ತೆ ಒಂದ್ ನಿಮಿಷ ಇರಿ. ಏನಾಯ್ತು ಅತ್ತಿಗೆ? ಅಯ್ಯೋ,
ಏನಾಯ್ತಕ್ಕ? ಏನಾಯ್ತು ಮಾಮ್? ಅಯ್ಯೋ ಉರಿ ಉರಿ. ಮಾಮ್ ತುಂಬಾ ಉರಿತಿದ್ಯಾ? ಕಣ್ಣಮ್ಮ ತಾಯಿ ಕಳಶ ಬಿದ್ದ ತಕ್ಷಣ ಅತ್ತೆಗೆ ಹೀಗಾಯ್ತು. ಓ ಅಯ್ಯಯ್ಯೋ. ಕಳಸ ಎಗರಿದ್ಮೇಲೆ ಅದರಲ್ಲಿರೋ ನೀರು ಮೈ ಮೇಲೆ ಬಿದ್ದು ಹಿಂಗೆಲ್ಲ ಆಡ್ತಾ ಇದ್ದಾರೆ ಮಾಮ್. ಆ ತಾಯಿನ ಕೆಳಗ್ ಬೀಳ್ಸಿದ್ದಕ್ಕೆ ಹೀಗಾಗಿರೋದು ಇವ್ರಿಗೆ. ಮತ್ತೀಗ ಏನ್ ಮಾಡೋದು? ಗಾಯತ್ರಿ ಅಮ್ಮವ್ರ ಫೋಟೋ ಮುಟ್ಟಿ ತಪ್ಪಾಯ್ತಮ್ಮ ತಾಯಿ ಅಂತ ಕೆನ್ನೆ ತಟ್ಕೋಬೇಕು. ಫೋಟೋನು ಬೀಳ್ಸ್ಬಿಡ್ತಾರ ಅನ್ಸತಿ ಇವ್ರು. ಅದೇ ಹೆಸರಿರೋ ಈ ಗಾಯತ್ರಿ ಕಾಲ್ನ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಅತ್ತೆ, ಬನ್ನಿ ಬನ್ನಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ನೀವು ಬನ್ನಿ ಬನ್ನಿ ಅತ್ತೆ. ತಲೆ ಬಗ್ಸಿ, ತಲೆ ಬಗ್ಸಿ ಅತ್ತೆ. ಅಯ್ಯೋ ತಲೆ ಬಗ್ಸಿ, ಅಯ್ಯೋ ಬಗ್ಸಿ, ನಾನು ಹೇಳ್ತಿದ್ದೀನಲ್ಲ, ತಲೆ ಬಗ್ಸಿ. ಅಯ್ಯೋ ಬಿಡೆ. ಮಾಮ್ ಹೇಳ್ಬಿಡಿ ಮಾಮ್, ತಪ್ಪಾಯ್ತು ಅಂತ ಹೇಳ್ಬಿಡಿ. ಹೇಳಿ ಮಾಮ್. ಹೇಳಿ ಅತ್ತೆ, ಹೇಳಿ ತಪ್ಪಾಯ್ತು ಅಂತ ಹೇಳಿ. ತಪ್ಪಾಗೋಯ್ತು, ತಪ್ಪಾಗೋಯ್ತು, ತಪ್ಪಾಗೋಯ್ತು. ಗಾಯತ್ರಿ ಅನ್ನೋ ಹೆಸರಲ್ಲಿ ಎಷ್ಟು ಪವರ್ ಇದೆ ಗೊತ್ತಾಯ್ತಾ? ಈ ಪ್ರಯೋಗ ಯಾಕತ್ತಿಗೆ? ಸುಮ್ನೆ ಪ್ರಾಣ ಕಳ್ಕೊತೀಯ ಅಷ್ಟೇ. ಮೊದ್ಲು ಹೋಗಿ ಆ ಸೀರೆ ಬದಲಾಯಿಸ್ಕೋ. ಅಕ್ಕ. ಬೇಗ ಹೋಗತ್ತಿಗೆ. ಮಾಮ್ ಮಾಮ್ ಮಾಮ್. ಅಯ್ಯಯ್ಯೋ, ಏನ್ ಮಾಡ್ತಿದ್ಯೋ? ಇಷ್ಟೊತ್ತು ಆಹಾ ಓಹೋ ಅಂತ ಹೇಳ್ತಾ ಇದ್ರಲ್ಲ ಮಾಮ್. ಚೆನ್ನಾಗಿದ್ರೆ ಆಹಾ ಓಹೋ ಅಂತಾರೆ, ಉರಿಯಕ್ ಶುರುವಾದ್ರೆ ಹಾಹಾಕಾರ ಮಾಡ್ತಾರೆ. ಅದೇ ನೀವು ಆಹಾಕಾರ ಪಟ್ರಿ ಅಂತ ತಣ್ಣಗಿರ್ಲಿ ಅಂತ ಈ ಪೌಡರ್ ಹಾಕೋಣ ಅಂತ ಬಂದೆ. ಬೆಂಕಿಗ್ ತುಪ್ಪ ಸುರಿಬೇಡ. ಮತ್ತೆ ಕೂಲ್ ಆಗ್ಬೇಕು ಅಂದ್ರೆ ಬಾಡಿ ಹೀಟ್ ಆಗೋದಲ್ಲ ಕಣೋ, ತಲೆ ಬಿಸಿ ಆಗಿದೆ. ಕಣ್ಣಮ್ಮ ತಾಯಿ ಕಳಶ ಹೇಗ್ ಬಿದ್ದು ಹೋಯ್ತು ಅಂತ. ಹೌದು ಮಾಮ್, ನನ್ಗೂ ಅದೇ ಆಶ್ಚರ್ಯ ಆಗ್ತಾ ಇದೆ. ಆಟೋಮ್ ಬಾಂಬ್ ಬ್ಲಾಸ್ಟ್ ಆದಾಗೆ ಟಪ್ ಅಂತ ಹಾರ್ಬಿಡ್ತು. ಅದ್ರಲ್ಲಿ ಇದ್ದಿದ್ ನೀರು ತಣ್ಣಗಿರ್ಬೇಕೆ ಹೊರತು ಬಿಸಿ ಬಿಸಿಯಾಗಿ ಯಾಕಿತ್ತು ಅಂತ ಗೊತ್ತೇ ಇಲ್ಲ. ನೀನು ನೀರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಾನು ನಮ್ ಪ್ರಯತ್ನಕ್ಕೆ ತಣ್ಣೀರ್ ಎರ್ಚಿರೋರು ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ. ಅಂದ್ರೆ ಕಣ್ಣಮ್ಮ ತಾಯಿ ಕೆಳಗ್ ಬಿದ್ದಿದ್ರ ಹಿಂದೆ ಮಂತ್ರ ತಂತ್ರ ಏನೂ ಇಲ್ಲ. ಒಂದ್ ವೇಳೆ ಗಾಯತ್ರಿ ದೊಡ್ಡಮ್ಮ ಆ ಥರ ಮಾಡಿರ್ಬೋದು ಅಂತೀರಾ? ಗಾಯತ್ರಕ್ಕ ಬಂದ್ರೆ ಕಾಣಿಸ್ಕೋಬೇಕಲ್ವೇನೋ. ಮಾಮ್, ದೀಪಾರಾಧನೆ ಮಾಡಿದ ತಕ್ಷಣ ಆ ರೀತಿ ಆಯ್ತು ಅಂತಂದ್ರೆ ದೊಡ್ಡ ಮುಂದೆ ಕೆಲಸ ಅನ್ಸುತ್ತೆ. ಚಿಕ್ಕ ಮಗು ಆಗಿರೋ ಗಾಯತ್ರಿ ದೇವಿ ಈ ಮನೆ ಒಳಗಡೆ ಬಂದ್ರೆ ವಾಪಸ್ ಹೋಗೋದು ಅಷ್ಟು ಸುಲಭ ಅಲ್ಲ. ಅಯ್ಯ, ಇನ್ಯಾರು ಮಾಡ್ತಾರೆ ಮಾಮ್? ಶತ್ರುಗಳಾಗಿರೋ ನಮ್ಗೇನೆ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಅನ್ಸಿದ್ರೆ ಬೇಡ ಅಂತ ಯಾರು ಅನ್ಕೋತಾರೆ? ಈ ಸೀರೆ ಉಟ್ಕೊಂಡಾಗ ಗಾಯತ್ರಿಕ್ಕಂತರ ಇರ್ತೀನೇನೋ ಅನ್ಕೊಂಡೆ. ಉಟ್ಕೊಂಡ್ಮೇಲೆ
ನಾನೇ ಇರ್ತೀನೋ ಇಲ್ವೋ ಅನ್ನೋ ಹಾಗಾಗೋಯ್ತು. ಆ ಸೀರೆನ ದೂರ ಬಿಸಾಕಿ ಮಾಮ್. ಹಾ, ಇಲ್ಲಾಂದ್ರೆ ಕಂಪ್ನಿಗೆ ಹೋಗಿ ಅದ್ರ ಬೆಲೆ ಹಾಕ್ಸಿ ಎಷ್ಟು ಕೊಡ್ತಾರೋ ಅಷ್ಟೊಂದು ತಗೊಳ್ಳೋಣ. ಅದೆಲ್ಲ ಮಾಡೋ ಅವಕಾಶ ಕೊಡಲ್ಲ ವಿಶಾಲ್. ಹೀಗೆಲ್ಲ ಆಯ್ತು ಅಂತ ಇದನ್ನ ಅವನು ವಾಪಸ್ ತಗೋತಾನೆ. ಅಂದ್ರೆ ಗಾಯತ್ರಿ ದೊಡ್ಡಮ್ಮನ ಬಗ್ಗೆ ತಿಳ್ಕೊಳ್ಳೋಂತ ಚಾನ್ಸ್ ಹೋದಾಗೇನಾ? ಅರ್ಜೆಂಟಾಗಿ ಅಖಂಡ ಸ್ವಾಮಿನ ಭೇಟಿ ಮಾಡಬೇಕು. ಹೋಗೋಣ ಬನ್ನಿ ಮಾಮ್. ಈ ಟೈಮಲ್ಲಿ ಹೋದ್ರೆ ಕಷ್ಟ. ನಾಳೆ ಬೆಳಗ್ಗೆನೆ ಹೋಗೋಣ. ಹೋಗಿ ಕಣ್ಣಮ್ಮ ತಾಯಿನ ಅವ್ರ ಕೈಯಲ್ಲಿಟ್ಟು ನಡೆದಿದ್ದೆಲ್ಲ ಹೇಳೋಣ. ಮುಂದೆ ಏನಾಗುತ್ತೆ ಅಂತ ಹೇಳ್ತಾರೆ. ನಾಳೆ ಏನೋ ಒಂದು ಆಗ್ಲೇಬೇಕು. ಯಾರಿಗಾದ್ರೂ ಒಬ್ರಿಗೆ ಅಪಾಯ ಆಗ್ಲೇಬೇಕು. ಗಾಯತ್ರಿ ಅಕ್ಕನ, ನಾನಾ? ವಿಶಾಲ್ ಬಾವಾ, ನೀವ್ ರಾತ್ರಿ ಹೊತ್ತು ಹಾಲ್ ಕುಡಿತೀರಾ ಅನ್ನೋದ್ ಗೊತ್ತು. ತಗೊಂಡ್ ಬರೋಣ ಅನ್ಕೊಂಡೆ. ಆದ್ರೆ ಅದ್ರಲ್ಲಿ ಬೆಲ್ಲ ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು ಅಂತ ಗೊತ್ತಾಗ್ದೆ ಬಂದ್ಬಿಟ್ಟೆ. ನಾನಿ ತಗೊಂಡ್ ಬರ್ತಾಳೆ. ನಿನಗೆ ಯಾಕೆ ತೊಂದ್ರೆ? ಪ್ರೀತಿ. ವಾಟ್? ನೀವ್ ತಪ್ಪು ತಿಳ್ಕೊಬೇಡಿ ವಿಶಾಲ್ ಬಾವಾ. ನೀವ್ ನನಗ್ ಮಾಡ್ತಿರೋ ಸಹಾಯಕ್ಕೆ ಕೃತಜ್ಞತೆಯಿಂದ ನಾನು ನಿಮ್ಗೆ ಸ್ವಲ್ಪ ಸೇವೆ ಮಾಡೋಣ ಅನ್ಕೊಂಡೆ. ನಾದ್ನಿ ಜೊತೆ ಕಾಮಿಡಿಯಾಗಿ ಟೈಮ್ ಸ್ಪೆಂಡ್ ಮಾಡೋವಂಥ ಭಾವಂದನ್ನ ನೀನು ನೋಡಿರಬಹುದು. ಅಂಥವ್ರು ಇರ್ತಾರೆ ಅಂತ ನೀನು ಕೇಳಿರ್ಲಬಹುದು. ಆದರೆ ನಾನು ನಾದ್ನಿ ಅಂದರೆ ನನ್ನನ್ನು ಮಗು ಥರ ನೋಡ್ಕೊಳ್ಳೋ ನನ್ನ ಹೆಂಡತಿ ತಂಗಿ ಅಲ್ವಾ ಅಂತ ಇನ್ನೂ ಒಳ್ಳೆ ರೀತಿಯ ಭಾವನೆಯಿಂದ ನೋಡೋದು ನನಗೆ ಅಭ್ಯಾಸ. ನಿಮ್ ಅಭ್ಯಾಸನ ಮುಂದಿನ ಜನರೇಷನ್ ಅವರು ಪಾಠ ತರ ಕಲಿಯೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಏಯ್, ನಿನ್ಗೇನ ಕೆಲಸ ಇಲ್ಲಿ? ಅಯ್ಯೋ ದೇವ್ರೆ, ನಾನ್ ಬಂದಿರೋದು ಧರ್ಮರಾಜನ್ ತರ ಇರೋ ನಿಮ್ ಅಣ್ಣನ ಹತ್ರ ಮಾತಾಡಕ್ಕೆ. ಅವನು ರಾಜ ಕಣೆ, ಹಾಗೆ ನಾನು ಅವನ್ ಬಂಟ. ಬ್ರೋ ಅಂತ ವರ್ಷ ಕರಿತೇನೆ ಹೊರತು ಅಡ್ವಾಂಟೇಜ್ ತಗೊಳ್ಳಲ್ಲ. ಅಂಥದ್ರಲ್ಲಿ ನೀನ್ ಬಂದು ಹೀಗೆಲ್ಲ ಮಾಡಿದ್ರೆ ಸರಿ ಇರಲ್ಲ ನೋಡು. ನಾನ್ ಯಾವತ್ತೂ ಮರ್ಯಾದೆ ಕಳಿಯೋದಿಲ್ಲ ಚಿಕ್ಕ ಯಜಮಾನ್ರೆ. ನನ್ ವಿಷಯ ಬಿಡಿ. ವಿಶಾಲ್ ಬಾವ ಅದನ್ ಮೀರ್ತಾರಾ? ಮರ್ಯಾದೆ ಆಗ್ಲಿ ಮಾತನಾಗ್ಲಿ. ಬ್ರೋ ಬಗ್ಗೆ ನೀನ್ ಹೇಳ್ಬೇಕಾ? ಹೋಗೆ, ನನಗ್ ಮಾತಾಡಕ್ ಬಿಡ್ರಿ. ಏನ್ ಮಾತಾಡ್ಬೇಕಿತ್ತು? ಮಾತಿನ ಬಗ್ಗೆನೆ. ಸುಮನ, ಏನಾದರೂ ಇದ್ರೆ ನಾಳೆ ಮಾತಾಡೋಣ. ಹೋಗಿ ಮಲ್ಕೋ. ಬ್ರೋ, ಅವಳಿಗೇನು ಬ್ರೋ ನೀನು ಟೈಮ್ ಕೊಡೋದು? ನಿನ್ನ ಜೊತೆ ಮೀಟಿಂಗ್ ಮಾಡೋಕ್ಕೆ ಅಂತ ಫಾರಿನ್ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬಂದು ವಾರಗಟ್ಲೆ 5 ಸ್ಟಾರ್ ಹೋಟೆಲಲ್ಲಿ ಕಾಯ್ತಾರೆ. ಫಾರಿನ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗಿಂತ ಒಂದೇ ಮನೇಲಿ ಬದುಕ್ತಿರೋಂಥವ್ರು ನಾವೇ ಕ್ಲೋಸ್ ಅಲ್ವೇನ್ರಿ? ಕ್ಲೋಸು ಇಲ್ಲ, ಏನೂ ಇಲ್ಲ. ತಲೆ ಕೆಟ್ಟೊಳಗೆ ಮಾತಾಡ್ದೇನೆ ಬಾಯಿ ಮುಚ್ಕೊಂಡು ಹೊರಟ್ರೆ ಒಳ್ಳೇದು. ಇವಾಗ ಮತ್ತೆ ಮಾತು? ಯಾವ ಮಾತೆ? ಮಾತು ಕತೆ ಎಲ್ಲ ಗೊತ್ತಿರೋ ವಿಶಾಲ್ ಬಾವನ್ಗೆ ನನ್ ಮಾತಿನ ಅರ್ಥ ಗೊತ್ತು. ಬ್ರೋ, ಏನಾದ್ರು ಪ್ರಾಬ್ಲಮಾ? ಇಲ್ಲ ಅಂದ್ರೆ ಹೀಗೆಲ್ಲ ಕಾಡಲ್ಲ. ನೀ ಹೂ ಅನ್ನು ಕತ್ತಿಡ್ದು ಹೊರಗೆ ತಳ್ಬಿಡ್ತೀನಿ ಇವಳ. ಏ ವಿಕ್ರಾಂತ್, ಸ್ವಲ್ಪ ಇರೋ. ನಾನು ಕಂಪನಿ ಫೈಲ್ಸ್ನ ನೋಡ್ತಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದಾಳೆ. ನಾಳೆ ಯಾವಾಗಲಾದರೂ ಫ್ರೀ ಇದ್ದಾಗ ಹೇಳ್ತೀನಿ ಅಂತ ಹೇಳಿದೆ ನಾನು. ಕಂಪನಿ ಅಂದ ತಕ್ಷಣ ನನ್ ಮನ್ಸಲ್ಲಿ ಒಂದ್ ಯೋಚನೆ ಬಂತು ವಿಶಾಲ್ ಬಾವ. ನಿನ್ನಂತ ಹೆಣ್ಣಿಗೆ 10 ನಿಮಿಷ ಕಂಪ್ನಿ ಕೊಡೋದಕ್ಕೂ ಕೂಡ ಯಾರೂ ಬರಲ್ಲ. ಅಂಥದ್ರಲ್ಲಿ ಈ ಜನ್ಮದಲ್ಲೇ ನಿನಗೆ ಅರ್ಥ ಆಗದಿರೋ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋ ಆಸೆ ಏನೇ ನಿಂಗೆ? ಹೇಳಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ. ನಾಳೆ ನೀವು ಮಂಚ ಹಿಡಿದ್ರೆ? ಸುಮನಾ, ಉದಾಹರಣೆ ಕೊಟ್ಟೆ ಅಷ್ಟೇ ಬಾವ. ನಮ್ ಮನೆಯವರು ಹೇಳಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡೋದಿಕ್ಕೆ ನೀವೇನ್ ಮಾಡ್ತಿರೋ ಅದನ್ನ ತಿಳ್ಕೊಳ್ಳೋಣ ಅನ್ಕೊಂಡೆ. ಹೇಳಿದಾಯ್ತಲ್ಲ ಬ್ರೋ. ಲೈಟ ತಗೋ ನೀನು. ಇವಳು ತುಂಬ ತಲೆ ಕೆಡಿಸ್ತಾಳೆ. ಹೇಯ್, ನೀನು ಹೋಗೆ. ನಿನ್ನೆ ಕಣೆ, ನಡಿಯೇ.
ಯಜಮಾನ್ರೆ ಯಜಮಾನ್ರೆ ನಿಮ್ಮನ್ನೇ ಹುಡುಕ್ತಾ ಇದ್ದೆ ನಾನು. ಯಾಕೆ ನೇನಿ? ತಿಲೋತ್ತಮ ಅತ್ತೆ ಏನಾದರೂ ಹೊರಗೆ ಹೋಗೋ ಆಗಿದ್ರೆ ನನಗೆ ಹೇಳು ಅಂದ್ರಲ್ಲ. ಹ್ಮ್. ಈಗಷ್ಟೇ ಹೊರಟ್ರು. ಎಲ್ಲಿಗೆ? ಏನೋ ಗೊತ್ತಿಲ್ಲ. ನಾನು ಕೇಳಿದ್ರೆ ಹೊರಗೆ ಹೋಗ್ಬೇಕಾದ್ರೆ ಯಾಕೆ ಕೇಳ್ತೀಯಾ ಅಂತ ಬೈತಾರೆ. ಆ ಕಣ್ಣಮ್ಮ ತಾಯಿನ ಅವರು ಬ್ಯಾಗಲ್ಲಿ ಹಾಕೊಂಡು ಹೋದ್ರು ವಿಶಾಲ್. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಫಾಲೋ ಮಾಡ್ತೀನಿ. ನೀವು ತಡ ಆಗ್ತಿದೆ. ನೀವೀಗಲೇ ಹೊರಟ್ರೆ ನೀವು ಅವ್ರ ಜೊತೆನೇ ಹೋಗ್ಬೋದು ಯಜಮಾನ್ರೆ. ವಲ್ಲಭಕ್ಕೆ ಫೋನ್ ಮಾಡಿ ದಾರಿಲೇ ಎಲ್ಲಾದರೂ ಮೀಟ್ ಆಗ್ತೀನಿ ಬಿಡು. ಮಕ್ಕಳಲ್ಲಿ ಪಾವನ್ ಮೂರ್ತಿ ಚಿಕ್ಕಪ್ಪನ ಜೊತೆ ಆಟ ಆಡ್ತಿದ್ದಾರೆ. ಗುಡ್. ಸ್ವಲ್ಪ ನೋಡ್ತೀರಿ ಅದಕ್ಕೆ. ಹೂನಾ, ನಿನ್ನ ಕೆಲಸ ಮಾಡ್ಕೊಂಡು ಬಾ ಹೋಗು. ಅಕ್ಕ ಎಲ್ಲೂ ಹೋಗಲ್ಲ ಬಿಡಿ ಯಜಮಾನ್ರೆ. ನಾನು ಒಬ್ಳೇ ಎಲ್ಲಿ ಹೋಗ್ತೀನಿ? ನನ್ನ ಗಂಡ ಯಾವತ್ತೂ ನನ್ನನ್ನು ಹೊರಗೆ ಕರ್ಕೊಂಡು ಹೋಗಲ್ಲ. ಇವತ್ತು ನಿಮ್ಮ ಮೈದ್ನ ನನ್ನೂ ಕೂಡ ಹೋಗೋಣ ಬಾ ಅಂತ ಕರೀಲೂ ಇಲ್ಲ. ನೈನಿ, ನಾನು ಒಬ್ಬನೇ ಹೋಗಿ ಬರ್ತೀನಿ. ನನಗೆ ನನ್ನ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಹೋಗಿ ಬನ್ನಿ ಯಜಮಾನ್ರಿ. ನೀವು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಜೈ ಭಾವ, ವಿಜಯೀ ಭವ. ಥ್ಯಾಂಕ್ಸ್ ಅದಕ್ಕೆ. ಅಕ್ಕ, ಇವತ್ತು ಮನೆ ಕೆಲಸದಲ್ಲಿ ನೀನು ನಂಗೆ ಹೆಲ್ಪ್ ಮಾಡಬೇಕು. ಇದೇನೇನಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಇಷ್ಟು ದಿವಸ ಹೇಳ್ತಿದ್ದೆ. ಇವತ್ತು ನೀನು ನಂಗೆ ಅರ್ಧ ಕೆಲಸ ಮಾಡು ಅಂತ ಹೇಳಿದ್ರೆ ನಂಗೆ ಕಷ್ಟ ಆಗಲ್ವಾ? ಹೋಗ್ಲಿ, ಅಡುಗೆನಾದರೂ ಮಾಡಕ್ಕ. ನೀನು ಡಿಫ್ರೆಂಟಾಗಿ ಮಾಡ್ತೀಯಲ್ಲ. ಹಾಂ, ತಿನ್ಬೇಕಾಗಿರೋರೆಲ್ಲ ಆಚೆ ಹೋಗಿದ್ದಾರೆ. ಅಡುಗೆ ಮಾಡಿ ಏನು ಯೂಸ್ ಇದೆ ಹೇಳು? ಹಾಗಂತ ತಪ್ಪಿಸ್ಕೋಬಾರ್ದು. ಇವತ್ತು ಅಡುಗೆ ಮಾಡಲೇಬೇಕು. ನಾನು ವಿಶಾಲ್ನ ಫಾಲೋ ಮಾಡಬೇಕು. ಆ ವಿಷಯ ನಿನಗೆ ಹೇಳೋಕ್ಕಾಗ್ತಿಲ್ಲ ಅಂತ ಬೇಜಾರಾಗ್ತಿದೆ ನೈನಿ. ಮಾಮ್, ಈ ಸ್ವಾಮಿಗಳಿನ್ನೂ ಕಣ್ಬಿಟ್ಟಿಲ್ಲ. ಆದರೆ ಒಂದು ವೇಳೆ ಕಣ್ಬಿಟ್ಟ ಮೇಲೆ ಕಣ್ಣಮ್ಮನ ಪರಿಸ್ಥಿತಿ ಇರೋದು ನೋಡಿ ನಮಗೆ ಭಯಲ್ಲ ತಾನೇ? ನಾವಂತೂ ಹೀಗೆ ಮಾಡಿಲ್ಲ ಅಲ್ವೇನೋ? ಮಾಮ್, ಇಲ್ಲೇ ಇಟ್ಬಿಟ್ಟು ಹೋಗೋಣ ಬನ್ನಿ ಮಾಮ್. ಏಯ್, ಹಾಗೆ ಮಾಡಿದ್ರೆ ಇನ್ನೊಂದ್ಸಲ ಮುಖನೂ ತೋರ್ಸಕ್ಕಾಗಲ್ಲ. ಒಂದು ನಿಮಿಷ ಇರು. ಸ್ವಾಮಿ, ಅಖಂಡ ಸ್ವಾಮಿ, ಸ್ವಾಮಿ, ಅಖಂಡ ಸ್ವಾಮಿ, ಸ್ವಾಮಿ, ಅಖಂಡ ಸ್ವಾಮಿ, ಸ್ವಾಮಿ. ಏನದು? ಚಂಬು, ಚಿ ಕಳ್ಸ ಸ್ವಾಮಿ. ಈ ಕೈಯಲ್ಲಿರೋದು ಕಣ್ಣಮ್ಮ. ಇನ್ನೆಲ್ಲಿ ಕಣ್ಣಮ್ಮ? ಆ ಕಳಸದಿಂದ ಬೇರೆನೇ ಮಾಡಿದಿರಲ್ವಾ? ಅಯ್ಯಯ್ಯೋ, ಇದು ನಮ್ಮ ಕೆಲಸ ಅಲ್ಲ ಸ್ವಾಮಿ. ಯಾರು ಮಾಡಿದ್ರು ಅಂತಾನೂ ಗೊತ್ತಾಗ್ಲಿಲ್ಲ. ಸುಮನ ಸ್ವಾರ್ಥ ನನಗೆ ಉಪಯೋಗ ಆಗುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಗಾಯತ್ರಿ ದೇವಿ ಬಗ್ಗೆ ನೀವು ತಿಳ್ಕೊಳ್ಳಿಲ್ಲ ಅಂದಂಗಾಯ್ತು. ಇನ್ನೊಂದು ನಿಮಿಷದಲ್ಲಿ ಎಲ್ಲ ಗೊತ್ತಾಗುತ್ತೆ ಅನ್ನೋಷ್ಟರಲ್ಲಿ ಕಣ್ಣಮ್ಮ ಎಗ್ರಿ ಕೆಳಗೆ ಬಿದ್ದದ್ಲು ಸ್ವಾಮಿ. ಆ ರೀತಿ ಯಾಕಾಯ್ತು ಅಂತ ಅರ್ಥನೇ ಆಗ್ಲಿಲ್ಲ. ಅಂದ್ರೆ ನಿಮ್ಮನೇಲೆ ಯಾರು ಅದನ್ನ ಮಾಡಿದ್ದಾರೆ? ಯಾರು ಸ್ವಾಮಿ? ನನ್ ಗಾಯತ್ರಿ ಕನ್ನ ಪತ್ತೆ ಹಚ್ಚಬಾರ್ದು ಅಂತ ಯಾರು ಅಂದ್ಕೊಂಡಿದ್ದಾರೆ? ಯಾಕಂದ್ರೆ ಎಲ್ರಿಗೂ ಅವ್ರ ಮನೆಗ್ ಬರೋದು ಮುಖ್ಯ ಸ್ವಾಮಿ. ವಿಶಾಲ್ ಬಂದಿರೋದು ಇವ್ರಿಗೆ ಆಮೇಲೆ ಅತ್ತೆಗೆ ಗೊತ್ತಿಲ್ಲ. ನಾನು ಬಂದಿರೋದು
ವಿಶಾಲ್ಗೆ ಅಲ್ಲ, ಮನೇಲಿರೋ ಪಾಪ ನಮ್ಮ ನೈನಿಗೂ ಗೊತ್ತಿಲ್ಲ. ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀನಿ. ಆಮೇಲೆ ನನಗೆ ಯಾರು ಏನೇ ಅಂದರೂ ಏನು ಮಾಡಿದ್ರು ಸರಿ, ನಾನು ಮಾತ್ರ ಫೀಲ್ ಆಗಲ್ಲ. ಗಾಯತ್ರಿ ದೇವಿ ಪುನರ್ಜನ್ಮ ಎತ್ತಿದ್ದು ನಿನ್ನ ಸಂಹಾರಕ್ಕೋಸ್ಕರ. ಪ್ರತಿ ಕ್ಷಣ ನಿನಗೇನಾದ್ರೂ ಮಾಡಕ್ ನೋಡ್ತಾ ಇರ್ತಾಳೆ ತಿಲೋತ್ತಮ.